ಇತ್ತ ಕಲಬುರಗಿಯಲ್ಲೂ ಕಾಂಗ್ರೆಸ್ನ ಅಭ್ಯರ್ಥಿ ಭರ್ಜರಿಯಾಗಿ ಮತಬೇಟೆ ನಡೆಸಿದ್ದಾರೆ. ನಗರದ ಗಂಜ ವರ್ತಕರ ಸಂಘದಿಂದ ರಾಧಾಕೃಷ್ಣ ದೊಡ್ಡಮನಿಗೆ ಬೆಂಬಲ ಕೂಡ ವ್ಯಕ್ತವಾಗಿದೆ. ಗಂಜ ವರ್ತಕರ ಸಂಘದಿಂದ ರಾಧಾಕೃಷ್ಣ ದೊಡ್ಡಮನಿಗೆ ಅದ್ದೂರಿಯಾಗಿ ಸ್ವಾಗತ ಕೂಡ ಕೋರಲಾಯಿತು. ಸುಪ್ರಸಿದ್ಧ ಗಂಜ ಹನುಮಾನ್ ದರ್ಶನ ಪಡೆದಂತಹ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಸಭೆಗಳನ್ನು ನಡೆಸಿ ಅದೇ ರೀತಿಯಾಗಿ ಮತಯಾಚನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಡತ ಬಜಾರ್ನಲ್ಲಿ ಭವ್ಯ ಮೆರವಣಿಗೆ ಮೂಲಕ ಕರೆದೊಯ್ದು ವರ್ತಕರ ಸಂಘದವರು ಸನ್ಮಾನ ಮಾಡಿದ್ದಾರೆ. ರಾಧಾಕೃಷ್ಣ ಅವರ ಪರವಾಗಿ ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತಯಾಚನೆ ಮಾಡಿದ್ದಾರೆ. ಇವತ್ತಿನ ದಿವಸ ಅದೇ ರೀತಿಯಾಗಿ ನಮ್ಮ ಸ್ಕಿಲ್ ಬೋರ್ಡ್ ಚೇರ್ಮನ್ ಅವರಿಗೂ ಅದೇ ರೀತಿಯಾಗಿ ಸರ್ ನಮ್ಮ ಖನಿಜ ಸರ್ ಹಾಗೂ ನಮ್ಮ ನೀಲಕಂಠರಾವ್ ಮಲ್ಲಿಯಣ್ಣವರು ಅದೇ ರೀತಿಯಾಗಿ ನಮ್ಮ ಗಂಜಿಗೆ ಬಂದಂಥ ರೀತಿಯಾಗಿ ಅವರಿಗೆ ಸನ್ಮಾನ ಕೂಡ ಅದೇ ರೀತಿಯಾಗಿ ನಮ್ಮ ಹನುಮಾನ್ ಸಂಘದಿಂದ ಮೌಲಾನ ಅವರು ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಸನ್ಮಾನ ಮಾಡಬೇಕಾಗಿಲ್ಲ. ಅದೇ ರೀತಿಯಾಗಿ ನಮ್ಮ ಖನಿಜ ಸರ್ ಇಲ್ಲಿ ವ್ಯಾಪಾರಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಾಗಲಿ, ಇಲ್ಲಿನ ವ್ಯಾಪಾರಿ ವರ್ಗದ ಜನರ ಹಿತ ಕಾಪಾಡ್ತಕ್ಕಂಥ ಕೆಲಸ ನಾವಿಬ್ಬರು ನಾಯಕರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ಜವಾಬ್ದಾರಿ ಇವತ್ತು ನಾನಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಡಾಕ್ಟರ್ ರಾಜೇಶ್ ಸಿಂಗ್ ಅವರಾಗಲಿ ಮತ್ತು ಕಲಬುರಗಿ ನಗರದ ಎಲ್ಲ ಶಾಸಕರು BR ಪಾಟೀಲ್ ಅವರಾಗಲಿ, MI ಪಾಟೀಲ್ ಅವರಾಗಲಿ, ಗಣೇಶ್ ಪಾಟೀಮಾಜಿ ಅವರಾಗಲಿ, ಯಾವತ್ತೂ ಕೂಡ ಹಿಂದೆ ಹಮ್ರುಲ್ ಇಸ್ಲಾಂ ಅವರು ಮತ್ತು ಧರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಯಾವತ್ತೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವು ಕೂಡ ಮಾಡ್ತಾ ಇದ್ದೀವಿ. ನಾವು ನಿಮಗೆ ಇಲ್ಲಿ ನಾವು ಏನೇನು ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ, ಈ ಒಂದು ಭಾಳ ದೊಡ್ಡ ಪ್ರಮಾಣದ ಈ ಶೆಡ್ ನಿರ್ಮಾಣ ಇವತ್ತು ಕಾಂಗ್ರೆಸ್ ಅವಧಿಯಲ್ಲೇ ಆಗಿದೆ. ಇಲ್ಲಿ ಸಾಕಷ್ಟು ಮೊನ್ನೆ ನಾನು ಶಿವಾನಂದ ಪಾಟೀಲ್ ಅವರನ್ನು ಕೂಡ ಮಾತಾಡಿದೆ. ಅವರು ಇಲ್ಲಿ ಈ ಒಂದು ಡೆವಲಪ್ಮೆಂಟಿಗೆ ಇಲ್ಲಿ ಕಾಂಪೌಂಡ್ ಒಳಗೆ ಕೂಡ 4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಈ ಶೆಡ್ ಜೊತೆ ಇಲ್ಲಿ CC ರೋಡು ಅದೆಲ್ಲ ಇಂಪ್ರೂವ್ಮೆಂಟ್ಗೂ ಕೂಡ ಇಲ್ಲಿ ಸುಮಾರು 40-50 ಕೋಟಿ ರೂಪಾಯಿ ಇವತ್ತು APMCಯಲ್ಲಿ ಅದು ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲೇ ಆಗಿದೆ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಪ್ರಗತಿಪರ ವಿಚಾರವನ್ನು ಹೊಂದಿರತಕ್ಕಂಥದ್ದು, ಯಾವತ್ತೂ ಕೂಡ ಡೆವಲಪ್ಮೆಂಟ್ ಅಂದರೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಇದೆ. ಮತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನೋಡಿ, APMC ನಮ್ಮ ಮಾರ್ಕೆಟು ಸ್ಟ್ರೆಂಥನ್ ಆಗಬೇಕು ಅಂತಕ್ಕಂಥದ್ದು ಯಾವತ್ತೂ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ. ಮೊನ್ನೆ ಶಿವಾನಂದ ಪಾಟೀಲ್ ಅವರು ಬಂದಾಗಲೂ ಕೂಡ ನಾನು ಹೇಳಿದೆ, ಏನಂದರೆ ಇಲ್ಲಿ ಅಸೋಸಿಯೇಷನ್ದವರು ಒಂದು ಬೇಡಿಕೆ ಇಟ್ಟಿದ್ದಾರೆ. ಏನಂತಂದರೆ, ನಾವು ಹೆಚ್ಚಿನ ರೀತಿಯಲ್ಲಿ ಮಾರ್ಕೆಟನ್ನು ಡೆವಲಪ್ ಮಾಡಬೇಕು ಅಂತಂದರೆ ಒಂದು 100 ಎಕರೆ ಜಾಗ ಖರೀದಿ ಮಾಡಿ ಇವತ್ತು ಹೊಸ APMC ಮಾರ್ಕೆಟು ನಾವು ಡೆವಲಪ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಇಲ್ಲಿ ಚುನಾವಣೆ ಇದೆ ಅಂತ ನಾನೇ ನಿಮಗೆ ಆಶ್ವಾಸನೆ ಕೊಡ್ತಾ ಇಲ್ಲ. ಹಿಂದೆ ಮಂತ್ರಿಗಳು ಬಂದಾಗ ನೀವು ಅವರಿಗೆ ರಿಪ್ರೆಸೆಂಟೇಷನ್ ಕೊಟ್ಟಾಗ ನಾನು ಹೇಳಿದರು, ಇಲ್ಲಿ APMCಯಿಂದ ಡಿಮಾಂಡ್ ಇದೆ, ಅದಕ್ಕೆ ಇನ್ನೊಂದು 100 ಏಕರ್ಸಲ್ಲಿ ಹೊಸ APMC ಯಾರ್ಡನ್ನು ಡೆವಲಪ್ ಮಾಡಬೇಕು ಅಂತ ಉದ್ದೇಶ ಇದೆ ಅಂತ ಶಿವಾನಂದ ಪಾಟೀಲ್ ನಮ್ಮ APMC ಮಂತ್ರಿಗಳು ನನಗೆ ಹೇಳಿದರು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಮ್ಮ ಸರ್ಕಾರಕ್ಕೆ ಬಂದಾಗ ನಾವು ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು, ವಿಶೇಷವಾಗಿ ಇಲ್ಲಿ ತಾವೆಲ್ಲ ನಿಮಗೆ ಗೊತ್ತಿದೆ, APMC ಇಲ್ಲಿ ವ್ಯಾಪಾರಸ್ಥರು. ಯಾಕಂದರೆ APMC ಅಂದರೆ ಕೇವಲ ವ್ಯಾಪಾರಸ್ಥರಲ್ಲ, APMC ಅಂತಂದರೆ
ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಸ್ಥೆ. APMCಗೆ ಮಹತ್ವ ಯಾಕಿದೆ ಅಂತಂದ್ರೆ, APMC ಇವತ್ತು ನಮ್ಮ ರೈತರು ಮತ್ತು ನಮ್ಮ ವ್ಯಾಪಾರಿಗಳು, ಇಡೀ ನಮ್ಮ ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥದ್ದೇ APMC. ಅದು ನಮ್ಮ ವ್ಯಾಪಾರಸ್ಥರು ಅವರಿಗೆ, ನಮ್ಮ ರೈತರಿಗೆ ಒಳ್ಳೆ ಒಂದು ಬೆಲೆಯನ್ನು ಕೊಡಿಸೋದ್ರ ಮುಖಾಂತರ ಇವತ್ತು ನಮ್ಮ ರೈತಾಪಿ ವರ್ಗದ ಹಿತವನ್ನು ಕಾಪಾಡ್ತಕ್ಕಂಥದ್ದು. ಇಲ್ಲಿ ವ್ಯಾಪಾರಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಾಗಲಿ, ಇಲ್ಲಿನ ವ್ಯಾಪಾರಿ ವರ್ಗದ ಜನರ ಹಿತ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಇಬ್ಬರು ನಾಯಕರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ಜವಾಬ್ದಾರಿ ಇವತ್ತು ನಾನಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಡಾಕ್ಟರ್ ರಾಜೇಶ್ ಸಿಂಗ್ ಅವರಾಗಲಿ ಮತ್ತು ಕಲಬುರಗಿ ನಗರದ ಎಲ್ಲ ಶಾಸಕರು BR ಪಾಟೀಲ್ ಅವರಾಗಲಿ, MI ಪಾಟೀಲ್ ಅವರಾಗಲಿ, ಗಣೇಶ್ ಪಾಟೀಮಾಜಿ ಅವರಾಗಲಿ, ಯಾವತ್ತೂ ಕೂಡ ಹಿಂದೆ ಕಮರುಲ್ ಇಸ್ಲಾಂ ಅವರು ಮತ್ತು ಧರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಯಾವತ್ತೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವು ಕೂಡ ಮಾಡ್ತಾ ಇದ್ದೀವಿ. ನಾವು ನಿಮಗೆ ಇಲ್ಲಿ ನಾವು ಏನೇನು ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ